NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇತ್ತೀಚೆಗೆ ಮ್ಯಾಟ್ರಿಮೋನಿಗಳಲ್ಲಿ ಮದುವೆಗೆ ವಧು ವರರನ್ನ ಹುಡುಕೋದು ಕಾಮನ್ ಆಗಿದೆ. ಆದರೆ ಕೆಲವರು ಇದನ್ನೇ ಬಂಡವಾಳ ಮಾಡಿಕೊಂಡು ವಂಚನೆಯ ಜಾಲವನ್ನು ರೂಪಿಸ್ತಾ ಇದ್ದಾರೆ. ಇಲ್ಲೊಬ್ಬ ಮಂಗಳೂರಿನ ಮ್ಯಾಟ್ರಿಮೋನಿ ಮನ್ಮಥ ಒಂದಲ್ಲ ಎರಡಲ್ಲ 9 ಯುವತಿಯರ ಬಾಳಲ್ಲಿ ಚೆಲ್ಲಾಟವನ್ನು ಆಡಿದ್ದು ಲಕ್ಷ ವಂಚನೆ ಮಾಡಿದ್ದಾನಂತೆ. ಅಷ್ಟೇ ಅಲ್ಲದೆ ಇಬ್ಬರನ್ನ ಮದುವೆಯಾಗಿ ಏನು ಮಾಡಿದ್ದಾನೆ ಗೊತ್ತಾ? ಹೇಗೆಲ್ಲ ಎಣೆದಿದ್ದ ಗೊತ್ತಾ? ಮೋಸದ ಜಾಲವನ್ನು ನೋಡ್ಕೊಂಡು ಬನ್ನಿ. ಇದು ಮಂಗಳೂರಿನ ಮ್ಯಾಟ್ರಿಮೋನಿ ಮನ್ಮಥನ ಕತೆ. ಒಂದಲ್ಲ ಎರಡಲ್ಲ 9 ಯುವತಿಯರ ಬಾಳಲ್ಲಿ ಚೆಲ್ಲಾಟ. ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಇದ್ದೇ ಇರ್ತಾರೆ. ಹೌದು, ಮ್ಯಾಟ್ರಿಮೋನಿಯಲ್ಲಿ ವರ ಹುಡುಕುವಂತ ಯುವತಿಯರೇ ಒಂದಲ್ಲ 100 ಬಾರಿ ಯೋಚನೆ ಮಾಡಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕು. ಈ ಜಾಲದಲ್ಲಿ ಯಾಮಾರಿಸುವವರೇ ಹೆಚ್ಚಾಗಿ ಇರ್ತಾರೆ. ಇಂತಹದ್ದೇ ಪ್ರಕರಣ ಮಂಗಳೂರಿನಲ್ಲಿ ಬೆಳಕಿಗೆ ಬಂದಿದ್ದು ಯುವತಿಯರು ಬೆಚ್ಚಿ ಬಿದ್ದಿದ್ದಾರೆ. ಮಂಗಳೂರಿನ ಮ್ಯಾಟ್ರಿಮೋನಿ ಮನ್ಮಥನೋರ್ವ ಒಂದಲ್ಲ ಎರಡಲ್ಲ 9 ಯುವತಿಯರಿಗೆ ವಂಚನೆ ಮಾಡಿದ್ದಾನಂತೆ. ಮ್ಯಾಟ್ರಿಮೋನಿ ಆನ್ಲೈನ್ ನಲ್ಲಿ ಮದುವೆಯ ಹೆಸರಿನಲ್ಲಿ ಯುವತಿಯರಿಗೆ ವಂಚನೆ ಮಾಡಿದ್ದ ಮನ್ಮಥ ಸುಶಾಂತ್ ಪೂಜಾರಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಹಸೆಮಣೆ ಏರಿ ತಾಳಿ ಕಟ್ಟಿ ಲಕ್ಷ ಪೀಕಿದ ನಯವಂಚಕ ಬಳಿಕ ಯುವತಿಯರಿಗೆ ಕೈ ಕೊಟ್ಟಿದ್ದಾನೆ. ಒಂದಲ್ಲ ಎರಡಲ್ಲ ಈತನಿಂದ ಮೋಸ ಹೋಗಿದ್ದು ಬರೋಬ್ಬರಿ 9 ಜನ ಹೆಣ್ಣು ಮಕ್ಕಳು. ಈ ಪೈಕಿ 2 ಯುವತಿಯರನ್ನ ಮದುವೆಯಾಗಿದ್ದನಂತೆ ಈ ಒಬ್ಬ ಭೂಪ. ಮುಂಬೈನಲ್ಲಿ ಸಂತ್ರಸ್ತೆಯೊಬ್ಬಳನ್ನ ಮದುವೆಯಾಗಿ ವಂಚನೆ ಮಾಡಿದ್ದ ಆರೋಪ ಕೂಡ ಈತನ ಮೇಲಿದೆ. ಆಕೆಯ ಬಳಿಯಲ್ಲಿ ವಂಚಕ ಸುಶಾಂತ್ ಪೂಜಾರಿ ಹಂತವಾಗಿ ಸುಮಾರು 6.6 ಲಕ್ಷ ರೂಪಾಯಿ ಹಣವನ್ನ ಪೀಕಿ ನಾಪತ್ತೆಯಾಗಿದ್ದಂತೆ. ಈ ಕುರಿತು ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ಲು. ಇನ್ನು ಪೊಲೀಸರ ವಿಚಾರಣೆಯ ವೇಳೆಯಲ್ಲಿ ಮ್ಯಾಟ್ರಿಮೋನಿ ಮನ್ಮಥನ ಕರ್ಮಕಾಂಡಗಳು ಬಯಲಾಗಿದೆ. ಈ ಖತರ್ನಾಕ್ ಕಿಲಾಡಿ ವಂಚಿಸಿದ್ದು ಬರೋಬ್ಬರಿ 9 ಯುವತಿಯರನ್ನ. ಮ್ಯಾಟ್ರಿಮೋನಿ ಮೂಲಕವೇ 2021ರಲ್ಲೇ ಉಡುಪಿಯ ಯುವತಿಯೊಬ್ಬಳನ್ನ ಮದುವೆಯಾಗಿದ್ದ ಆಕೆಗೂ ಕೂಡ ಈತ ಕೈ ಕೊಟ್ಟಿದ್ದ. ಬಳಿಕ ಉಡುಪಿ ಭಾಗದ ಮತ್ತಿಬ್ಬರನ್ನ ಮದುವೆಯಾಗೋದಾಗಿ ನಂಬಿಸಿ ಹಣವನ್ನ ಪಡೆದು ವಂಚನೆ ಮಾಡಿದ್ದಾನೆ. ಆರೋಪಿ ಸುಶಾಂತ್ ಪೂಜಾರಿ ಕೇಸ್ ಹಿಸ್ಟ್ರಿಯನ್ನ ಕೆದಕಿದ ಮಂಗಳೂರು ಪೊಲೀಸರೇ ಆತನ ಆಟ ಕಂಡು ಶಾಕ್ ಆಗಿದ್ದಾರೆ. ಮುಂಬೈನ 2 ಯುವತಿಯರನ್ನ ಮದುವೆ ಆಗೋದಾಗಿ ನಂಬಿಸಿ ಅವರಿಂದ ಹಣವನ್ನ ಪಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಬಳಿಕ ಬೆಂಗಳೂರಿನಲ್ಲಿ 2 ಹುಡುಗಿಯರನ್ನ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದಂತೆ. ಕಾರ್ಕಳ ಹುಡುಗಿ ಕೂಡ ಈತನ ಮಾತನ್ನ ನಂಬಿ ಮೋಸ ಹೋಗಿದ್ದಾಳೆ. ಸುಶಾಂತ್ ಪೂಜಾರಿ ವಂಚನೆಗೆ ಸಾಥ್ ನೀಡಿದಂತಹ ಮತ್ತೋರ್ವ ಆರೋಪಿಯನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಸುಶಾಂತ್ ಪೂಜಾರಿ ನನ್ನ ಅಳಿಯ ಅಂತ ಹೇಳಿ ವಂಚನೆಗೆ ಸಾಥ್ ನೀಡಿದಂತಹ ಮೂಲ್ಕಿ ನಿವಾಸಿ ಭಾಸ್ಕರ್ನನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಸಂತ್ರಸ್ತೆಯ ಕುಟುಂಬದವರಿಗೆ ನಂಬಿಸುವಂತಹ ಉದ್ದೇಶದಿಂದ ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗಿಯಾಗಿದ್ದಂತಹ ಭಾಸ್ಕರ್ ಮಾವನಂತೆ ತಾನೇ ಮುಂದೆ ನಿಂತು ಮದುವೆಯನ್ನ ಮಾಡಿಕೊಟ್ಟಿದ್ದ. ಇದೀಗ ನಕಲಿ ಮಾವ ಮತ್ತು ಅಳಿಯನನ್ನ ಬಂಧಿಸಿ ಕಂಬಿ ಎಣಿಸುವಂತೆ ಮಾಡಿದ್ದಾರೆ ಮಂಗಳೂರು ಪೊಲೀಸರು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.